ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಜಯಶ್ರೀನಿವಾಸನ್ ಅವರು ಸಂಚಲನ ಮೂಡಿಸಿದ್ದಾರೆ. ಸುದೀಪ್ ಅಭಿನಯದ ಹೆಬ್ಬುಲಿ ಸಿನಿಮಾ ಡೈಲಾಗ್ ಹೊಡೆದಿದ್ದ ಅವರು ಕಳಪೆ ಬೋರ್ಡ್ ಹಾಕಿಕೊಂಡು ರಜನಿಕಾಂತ್ ಸ್ಟೈಲ್ನಲ್ಲಿ ಮಿಂಚಿದ್ದಾರೆ. ಲಕ್ಸುರಿ ಬಜೆಟ್ ಟಾಸ್ಕ್ನಲ್ಲಿ ನೀಡಲಾಗಿದ್ದ ಸವಾಲ್ನಲ್ಲಿ ಬಟ್ಟಲಿನಲ್ಲಿ ನೀರು ಹೆಚ್ಚು ಉಳಿಸಿಕೊಂಡ ಶ್ರುತಿ ವಿಜೇತರಾಗಿದ್ದಾರೆ. ಕೊನೆಯವರೆಗೂ ಉಳಿದರೂ ಚಂದನ್ ನೀರು ಜಾಸ್ತಿ ಉಳಿಸಿಕೊಳ್ಳದ ಕಾರಣ ನಿರಾಸೆ ಅನುಭವಿಸಿದ್ದಾರೆ. ಇನ್ನು ವಿಜೇತರಾದ ಕೆಲವು ಸದಸ್ಯರಿಗೆ ನೀಡಲಾಗಿದ್ದ ಸಣ್ಣ ಪೆಟ್ಟಿಗೆಯಲ್ಲಿ ಮುಂದಿನ ವಾರಕ್ಕೆ ಇಮ್ಯುನಿಟಿ ಪಡೆದಿದ್ದಾರೆ ಎಂದು ತಿಳಿಸಲಾಗಿದೆ. ಇನ್ನು ಸಮೀರ್ ಆಚಾರ್ಯ ಹಾಲು ಕುಡಿಯಲು ಸಿಹಿ ಕಹಿ ಚಂದ್ರು ಬಳಿ ಕೇಳಿದ್ದು ಅವರು ಮೊದಲಿಗೆ ಬೇಡವೆಂದರೂ ಬಳಿಕ ಕುಡಿಯಿರಿ ಎಂದು ತಿಳಿಸಿದ್ದಾರೆ. ಹಾಲಿನ ವಿಚಾರ ಮನೆಯಲ್ಲಿ ಹಾಲಾಹಲಕ್ಕೆ ಕಾರಣವಾಗಿದೆ. ದಿವಾಕರ್ ಜಯಶ್ರೀನಿವಾಸನ್ ಅವರು ಆಚಾರ್ಯರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಜಗನ್ ಅವರು ಆಚಾರ್ಯ ಬಳಿ ಇದೇ ವಿಚಾರಕ್ಕೆ ಸಿಟ್ಟಿನಿಂದ ಮಾತನಾಡಿದ್ದಾರೆ. ನಂತರದಲ್ಲಿ ಸದಸ್ಯರೆಲ್ಲರೂ ಚರ್ಚೆ ಮಾಡುವಾಗ ಜಯಶ್ರೀನಿವಾಸನ್ ಫುಲ್ ಜೋಶ್ನಲ್ಲಿ ಮಾತನಾಡಿದ್ದಾರೆ. ತಾವು ಮಾತನಾಡುವಾಗ ಮಧ್ಯ ಯಾರೂ ಮಾತನಾಡಬಾರದೆಂದು ಅಷ್ಟೇ ತಾಕೀತು ಮಾಡಿದ್ದಾರೆ. ಅವರು ಅಷ್ಟೇ ಎಂದು ಹೇಳಿದ್ದಕ್ಕೆ ಜಗನ್ ಮತ್ತು ಆಶಿತಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕ್ಯಾಪ್ಟನ್ ಆಗಿದ್ದ ಸಮೀರ್ ಆಚಾರ್ಯ ಉತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಅನುಪಮ ಮತ್ತು ಕಳಪೆ ಪ್ರದರ್ಶನ ನೀಡಿದ್ದಕ್ಕಾಗಿ ಚಂದ್ರು ಅವರನ್ನ ಆಯ್ಕೆ ಮಾಡಿದ್ದಾದರೂ ಆಕ್ಷೇಪ ವ್ಯಕ್ತವಾದ ಬಳಿಕ ನಿರ್ಧಾರ ಬದಲಿಸಿ ಉತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಚಂದನ್, ಕಳಪೆ ಪ್ರದರ್ಶನಕ್ಕಾಗಿ ಜಯಶ್ರೀನಿವಾಸನ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ನೀವು ಕ್ಯಾಪ್ಟನ್ ಆಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಎಂದು ದಿವಾಕರ್ ಆಚಾರ್ಯರನ್ನ ನಿಂದಿಸಿದ್ದಾರೆ. ಉತ್ತಮ ಪ್ರದರ್ಶನ ನೀಡಿದ ಮೂವರಿಗೆ ಐಸ್ ಕ್ರೀಂ ಕೊಡಲಾಗಿದ್ದು ಅದನ್ನ ಬೇರೆಯವರಿಗೆ ಕೊಟ್ಟು ನಿಯಮ ಉಲ್ಲಂಘಿಸಿದ ಕಾರಣಕ್ಕೆ ಸಮೀರ್ ಆಚಾರ್ಯ ಬೋರ್ಡ್ ಮೇಲೆ ತಪ್ಪೊಪ್ಪಿಗೆಯನ್ನ 100 ಬಾರಿ ಬರೆಯುವಂತಾಗಿದೆ. ಒಟ್ನಲ್ಲಿ ಈ ವಾರದಲ್ಲಿ ಆಡು ಆಟ ಆಡು ಟಾಸ್ಕ್ ನಲ್ಲಿ ಏನೆಲ್ಲ ಪಡಪಾಟ್ಲು ಪಟ್ಟಿದ್ದಾರೆ ಎಂಬುದು ಮತ್ತು ಇದರಲ್ಲಿ ಬಿಗ್ ಬಾಸ್ ಎಂತಹ ವಿಷಯಗಳನ್ನ ಗಮನಕ್ಕೆ ತೆಗೆದುಕೊಂಡು ಚರ್ಚೆ ನಡೆಸುತ್ತಾರೆ ಎಂಬುದು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ನಾವು ನೋಡಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.